ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ ವಿಶ್ವನಾಥ್. ಪ್ರತಿ ವರ್ಷದಂತೆ ಈ ಬಾರಿಯೂ ಏರ್ಪಡಿಸಲಾಗಿರುವ ಮಿಸ್ ಬ್ಯಾಂಗ್ಳೂರ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಲ್ಲ ತಲೆ ಕೆಳಗೆ ಮಾಡ್ಬಿಡ್ತೀನಿ. ಗೋಲಿಮಾರ್ ಸಾಲಿಬ್ರು ನನ್ನ ಪೂಜನ್ ಮುಂದೆ ಇವರೆಲ್ಲ ನಾನು ಕೊಟ್ಟಿರೋ ಅಡ್ವಾನ್ಸ್ಗೆ ಮೋಸ ಇಲ್ಲ ತಾನೆ? ಈ ಮಹೇಶ್ಗೆ ಹಣ ಕೊಟ್ರೆ ಮೋಸ ಆಗೋದಿಲ್ಲ. ನನ್ನ ಪೂಜಾ ಮಿಸ್ ಬ್ಯಾಂಗ್ಳೂರ್ ಆಗೋದು ಮಿಸ್ ಆಗೋದಿಲ್ಲ. ವರ್ಷದ ಮಿಸ್ ಬ್ಯಾಂಗ್ಳೂರ್ ಪ್ರೇಮ. Donny, come. Oh, my dear sweetheart, my darling. Look at my dog, Mahesh. ಎಷ್ಟು faithful ಅಲ್ಲ? ಗೋಲಿಮಾರು ಕುತ್ತೆಕೋ. ಓಯ್, ಅಲ್ಲಿ ನೋಡು. ಆವತ್ ನಮ್ಮನ್ ಸೋಲಿಸ್ತೋಡು ಬಂದ್ಲು ನೋಡು. ಅಯ್ಯೋ, ವಿಶ್ವ ಎಲ್ಲಿ? Donny. ಹೇಗೆ ನನ್ನ ಡಾನಿ? ಸಾಕು ಕಾಲ್ ಹಿಮ್ ಬ್ಯಾಕ್. ಡಾನಿ, ಕಮ್ ಬ್ಯಾಕ್. ಅರೆ ಪ್ರೇಮ, ಆ ನಾಯಿನ ಯಾವಾಗ ಫ್ರೆಂಡ್ ಮಾಡ್ಕೊಂಡೆ? ಅದು ಫ್ರೆಂಡ್ ಅಲ್ಲ, ವಿಲನ್. That's right. Yeah, good villain. Don't play with 30 dogs. ವಿಶ್ವ, ಅವನೇ ನನ್ನ ಮೇಲೆ ನಾಯಿ ಬಿಟ್ಟಿದ್ದು. ಅವನ್ನ ಹೊಡೆದು ಹಾಕು. ನಾನು ಹೊಡಿಯೋದ? ಅವ್ನು ನಿನ್ನ ಮೇಲೆ ನಾಯಿ ಬಿಟ್ಟ ಅಂತ ನಾನು ಅವನ ಮೇಲೆ ಕೂಗಾಡಿದ್ರೆ ನನಗೂ ಆ ನಾಯಿಗೆ ಏನ್ ವ್ಯತ್ಯಾಸ ಇರುತ್ತೆ ಹೇಳು? ನೀನ್ ಆಲ್ ಸೆಷನ್, ಅವನು ಕಂತ್ರಿ ನಾಯಿ, ಅಷ್ಟೇ ವ್ಯತ್ಯಾಸ. ಕಂತ್ರಿ ನಾಯಿ ಕಚ್ಚಿದ್ರೆ ಹೊಟ್ಟೆ ಮೇಲೆ 14 ಇಂಜೆಕ್ಷನ್ ಹಾಕ್ಬೇಕು, ಅದು ಗೊತ್ತಾ? ಈ ಆಲ್ ಸೆಷನ್ಗೆ ಈ ಪೊಮೇರಿನ್ ಇದ್ರೆ ಸಾಕು, ಆ ಕಂತ್ರಿಗಳು ಸವಾಸ ಬೇಡ. ಕೂಲ್ ಡೌನ್. ನೋ, ನಾನ್ ನಿನ್ನ ಹಾಗೆಲ್ಲ ಕೂಲ್ ಆಗಿ ತಗೊಳ್ಳಲ್ಲ. ಐ ಕಾಂಟ್ ಬಿ ಕೂಲ್. ನನ್ ಪ್ರೇಮನ್ ಕೂಲ್ ಮಾಡೋ ಹೇಗೆ ಅಂತ ನನಗೆ ಗೊತ್ತು. This looks good. Yeah, even this looks very nice. Dirty dog ಇಲ್ಲಿ ಹೇಗೆ ಬಂತು? ಪೂಜಾ, ಇದೇ ತರ ನಿನ್ ಪೇಂಟಿಂಗ್ಸ್ ಇದ್ರೆ ಚೆನ್ನಾಗಿರುತ್ತಲ್ವಾ? That's a good idea. ವಿಶು, ಅವತ್ತು ನನ್ನ ನಟಿಸ್ಕೊಂಡು ಬಂದ ನಾಯಿ ಅದೇ ಆ ಡರ್ಟಿ. ಎಕ್ಸ್ಕ್ಯೂಸ್ ಮೀ, ನಮ್ ಪೂಜಾದ ಇದೇ ತರ ಪೋರ್ಟ್ರೇಟ್ಸ್ ಮಾಡ್ಕೊಡು. ಕ್ಷಮಿಸಿ, ನನಗೆ ದುಡ್ಡಿಗೆ ಪೇಂಟ್ ಮಾಡೋ ಅಭ್ಯಾಸ ಇಲ್ಲ.
ಅದು ಅಲ್ಲದೆ ನನ್ನ ಮನ್ಸಿಗೆ ಇಷ್ಟ ಆಗಿದ್ದನ್ನ ಮಾತ್ರ ಪೇಂಟ್ ಮಾಡ್ತೀನಿ, ಬೇರೆಯವ್ರಿಗೆ ಇಷ್ಟ ಆಗಿದ್ದನ್ನ ಮಾಡಲ್ಲ. ಹೌದಾ? ನೋಡ್ದ್ಯಾ, ಇವ್ ನಿನ್ ಪೇಂಟಿಂಗ್ಸ್ ಮಾಡೋದಿಲ್ವಂತೆ. ವಿಶು, ಸಾರಿ. ಯು ಆರ್ ಬ್ಯೂಟಿಫುಲ್. ಇದ್ರ ತರ. ಅಯ್ಯೋ ಪ್ರೇಮ, ವಿಶು, ಅವನು ಪೇಂಟಿಂಗ್ ಹಾಳು ಮಾಡ್ತಾ ಇದ್ರೆ ನೀನು ಸುಮ್ಮನೆ ಇದೆಯಲ್ಲ. ಹಾಳಾಗಿರೋದ್ ಪೇಂಟಿಂಗ್ ತಾನೆ, ಮತ್ತೆ ಇನ್ನೊಂದ್ ಮಾಡ್ಕೊಂಡ್ರೆ ಆಯ್ತು ಬಿಡು. ಅವನಿಗೆ ಏನ್ ಮಾಡ್ತೀನಿ ನೋಡು. ಪ್ರೇಮ, ಕೂಲ್ ಡೌನ್. ಶೋ, ನಿನಗೆ ಕೋಪನೇ ಬರಲ್ವಾ? ಕೋಪಿಸ್ಕೊಂಡು ಏನ್ ಮಾಡ್ಬೇಕು ಹೇಳು? ಅವನಿಗೆ ನಾನು ಹೊಡಿಬೇಕಾ? ಹಾ, ಎಸ್. ಅವನಿಗೆ ನಾನು ಹೊಡೆದ್ರೆ ಮತ್ತೆ ಅವ್ನು ನನಗೆ ಹೊಡಿತಾನೆ. ಇದು ಕೊನೆನೇ ಇರೋದಿಲ್ಲ, ಮರ್ತು ಬಿಡು, ಫಾರ್ಗೆಟ್ ಇಟ್. ಕೋಪಿಸ್ಕೊಂಡ್ರೆ ನೆತ್ತಿ ಬಿಸಿ ಆಗುತ್ತೆ, ನಕ್ರೆ ಮನಸ್ ತಂಪಾಗುತ್ತೆ. ಇದೆಲ್ಲ ನನಗ್ ಸರಿ ಬರಲ್ಲ. ಒಂದಲ್ಲ ಒಂದ್ ದಿವಸ ನಿನಗೆ ಕೋಪ ಬರಹಾಗ ನಾನು ಮಾಡ್ತೀನಿ.